ಪ್ರೋಟೀನ್ ರಿಚ್ ಆ್ಯಂಡ್ ಐರನ್ ರಿಚ್ ಆಗಿ ಏನಾದರೂ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅದ್ರಲ್ಲಿ ಏನಿದೆ ಇದ್ದಾಗ ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಆಲ್ರೆಡಿ ಜಿಮ್ಮೆಲ್ಲ ಮುಗಿಸ್ಕೊಂಡು ಬಂದು ಆಫೀಸ್ ಕಾಲ್ಸ್ ಎಲ್ಲ ಶುರುವಾಗಿದೆ. ಯೂಶ್ವಲಿ ಟ್ಯೂಸ್ಡೇಸ್ ಜಾಸ್ತಿ ಇರುತ್ತೆ ನಿತಿನ್ಗೆ ಕಾಲ್ಸು. ನಿತಿನ್ ಸೇ ಹಾಯ್. ಓಕೆ ಗೈಸ್, ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನಿತಿನ್ಗೆ ಕೊಡಬೇಕು. ಏನು ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಇವತ್ತು ಟ್ಯೂಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ಸ್ ಹಾಕ್ತಿದ್ದೀನಿ. ಸೊ ಇವತ್ತು ಆಲ್ರೆಡಿ ನನ್ನ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಏನಾದರೂ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ವೆದರ್ ಕೂಡ ಹಾಗೆ ಇದೆ, ತುಂಬ ಮಳೆ ಬರೋ ಥರ ಆಗಿದೆ ಆಲ್ರೆಡಿ ಔಟ್ಸೈಡು. ಚೆನ್ನಾಗಿದೆ, ಬಟ್ ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ. ಐನೋ ಬ್ಯಾಂಗ್ಳೂರಲ್ಲಿ ಅವಾಗವಾಗ ಮಳೆ ಬರ್ತಿರುತ್ತೆ, ವೆದರ್ ಕೋಲ್ಡ್ ಆಗ್ತಿರುತ್ತೆ, ಆ ಥರ ಇದೆ. ಇವಾಗ ನಂದು ಕೂಡ ಆಫೀಸೆಲ್ಲ ಶುರು ಆಗುತ್ತೆ. ಅಷ್ಟರಲ್ಲಿ ನಾನು ಏನಾದರೂ ಕ್ವಿಕ್ಕಾಗಿ ಹೆಲ್ದಿಯಾಗಿ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನ ಕೆಲಸನ ಶುರು ಮಾಡ್ತೀನಿ. ಗೈಸ್, ಇವಾಗ ನಾನು ಪ್ರೋಟೀನ್ ರಿಚ್ ಆಗಿ ಏನಾದರೂ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಪ್ರೋಟೀನ್ ರಿಚ್ ಆ್ಯಂಡ್ ಐರನ್ ರಿಚ್ ಆಗಿ ಏನಾದರೂ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಫಸ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5 ಎಗ್ ವೈಟು ಮತ್ತು ವಿತ್ ಎಲ್ಲೋ ತೊಗೊಂಡಿದ್ದೀನಿ. ಯಾಕಂದರೆ ಇದು ನಮ್ಗೆ ಇಬ್ರಿಗೆ ಬೇಕಾಗಿರೋದ್ರಿಂದ ನಾನು 5 ಎಗ್ಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ತೊಗೊಳ್ಳಿ. ಸ್ವಲ್ಪ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಗ್ರೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚೀಸ್. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಲೈಸ್ ಥರ ಬರುತ್ತಲ್ಲ, ಆ ಚೀಸ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ. ನಾನಿಲ್ಲಿ ಗ್ರೇಟ್ ಮಾಡಿ ಚೀಸ್ನ ಇಟ್ಕೊಂಡಿದ್ದೀನಿ. ಸ್ಪೈಸಸ್ ನಿಮ್ಗೆ ಯಾವ ಥರ ಸ್ಪೈಸಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ ರೆಡ್ ಚಿಲ್ಲಿ, ಲಿಟಲ್ ಗರಂ ಮಸಾಲ ಆ್ಯಂಡ್ ಸಾಲ್ಟ್ ತೊಗೊಂಡಿದ್ದೀನಿ. ನಾವು ತುಂಬ ಸ್ಪೈಸಸ್ ಏನು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ. ಜೊತೆಗೆ ಸ್ವಲ್ಪ ಸ್ಪಿನಚ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು. ಇವಾಗ ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಈ ಮಿಲ್ಕ್ನ ಏನು ಮಾಡೋಣ, ಈ ಏನು ಮೊಟ್ಟೆ ತೊಗೊಂಡಿದ್ದೀವಿ, ಮೊಟ್ಟೆ ಒಳಗಡೆಗೆ ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋಣ. ಜಸ್ಟ್ ವಿಸ್ಕ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಆ್ಯಡ್ ಮಾಡ್ಕೊತೀನಿ, ಯಾಕೆಂದರೆ ಕರೆಕ್ಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ವಿಸ್ಕ್ ಮಾಡ್ಕೊಳ್ಳಿ ಈ ಥರ. ಇದಕ್ಕೆ ಇವಾಗ ಆನಿಯನ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ಪಿನಚ್ಚು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಹೆಂಚನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಈ ಥರ ರೆಡಿ ಆಗಿದೆ ನೋಡಿ ಆ ಮಿಕ್ಸ್ ಕಂಪ್ಲೀಟ್ಲಿ. ಅದ್ರ ಜೊತೆಗೆ ಗ್ರೇಟೆಡ್ ಚೀಸ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೆಂಚು ಕಾದ್ಮೇಲೆ ಇವಾಗ ಅದನ್ನು ಹಾಕೋಣ. ಇವಾಗ ಹೆಂಚು ಕಾದಿದೆ, ಇಲ್ಲಿ ಹಾಕ್ತಿದ್ದೀನಿ. ನೀವು ಬೇಕು ಅಂದರೆ ಆಯಿಲ್ ಕೂಡ ಯೂಸ್ ಮಾಡ್ಕೊಬೋದು. ನಾನೇನು ಆಯಿಲ್ ಯೂಸ್ ಮಾಡಲ್ಲ ಯೂಶ್ವಲಿ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಆಮ್ಲೆಟ್ನ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲೇ ಹಾಕ್ತಿದ್ದೀನಿ ಅಷ್ಟೇ. ಇವಾಗ ಇದ್ರ ಮೇಲೆ ಒಂದು ಸೈಡಿಗೆ ನಾನು ಗ್ರೇಟೆಡ್ ಚೀಸ್ನ ಹಾಕ್ತಿದ್ದೀನಿ. ಈ ಥರ ಒಂದು ಸೈಡಿಗೆ ಹಾಕಿ, ಸೊ ದ್ಯಾಟ್ ಅದನ್ನು ನಾವು ತಿರುಗಿಸ್ಕೊಂಡು ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಸೈಡಿಗೆ ಈ ಥರ ಆಗಿದೆ ಗೈಸ್. ಇವಾಗ ಜಸ್ಟ್ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಜಸ್ಟ್ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಫೈನಲಿ ಈ ಥರ ಬಂದಿದೆ, ಇದು ರೆಡಿಯಾಗಿದೆ. ಜಸ್ಟ್ ಹಿಂಗೆ ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಎಲ್ಲ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದು. ಈ ಥರ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೂ ಪ್ರೋಟೀನ್ ರಿಚ್, ಐರನ್ ರಿಚ್ ಆಗಿ ಬ್ರೇಕ್ಫಾಸ್ಟ್ ತಿಂದಂಗೆ ಆಗುತ್ತೆ. ಇಟ್ ಈಸ್ ಗುಡ್ ಫಾರ್ ಕಿಡ್ಸ್ ಆಲ್ಸೋ. ನಿಮಗೂ ಕೂಡ ತುಂಬಾ ನ್ಯೂಟ್ರಿಷನ್ಸ್ನ ಆ್ಯಡ್ ಮಾಡಿ ಬ್ರೇಕ್ಫಾಸ್ಟ್ನ ಮಾಡ್ಕೊಬೋದು. ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ. ಗೈಸ್, ನಿತಿನ್ ಬೆಳಗ್ಗೆನೇ ಜಿಮ್ಗೆ ಹೋಗಿದ್ದು ಬರ್ತಾರೆ. ಜಿಮ್ಗೆ ಹೋಗಿದ್ದು ಬಂದ ತಕ್ಷಣ ಅವ್ರಿಗೆ ಏನಾದರೂ ಪ್ರೋಟೀನ್ ಡ್ರಿಂಕ್ನ ಮಾಡ್ಕೋತಾರೆ. ಸೊ ಇವತ್ತು ಕೂಡ ಬನಾನಾ ಮಿಲ್ಕ್ ಶೇಕ್ ಮಾಡಿದರು.
ಬನಾನಾ ಮಿಲ್ಕ್ ಶೇಕ್ ವಿತ್ ಪ್ರೋಟೀನ್ ಇದು ನನಗೆ ಕೂಡ ಇಷ್ಟ ಆಗುತ್ತೆ. ಮೇಜರ್ಲಿ ಇವರು ವೇ ಪ್ರೋಟೀನ್ ತಗೊಳ್ಳೋದ್ರಿಂದ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಅದನ್ನು 1 ಗ್ಲಾಸ್ ಅಟ್ಲೀಸ್ಟ್ ಸ್ವಲ್ಪನಾದರೂ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಎವ್ರಿ ಡೇ. ಇವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ಅದೇ ಇತ್ತು. ಹಾಗೆ ನಿತಿನ್ ಕೂಡ ನಾವು ಮಾಡಿದಂಥ ಇವತ್ತು ಆಮ್ಲೆಟ್ ತುಂಬಾ ಇಷ್ಟ ಆಯಿತು. ಮತ್ತೆ ಕೂಡ ಬಂದು ನನ್ನ ಪ್ಲೇಟಿಂದ 1 ಸ್ಲೈಡ್ ತೊಗೊಂಡು ತಿಂದರು. ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ಅಡುಗೆ ಎಲ್ಲ ಮಾಡಿಕೊಂಡೆ. ಮನೇಲಿದ್ದಾಗ ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಈ ವೆದರ್ಗಂತೂ ನಮ್ಮ ಮಂಡ್ಯ ಸ್ಟೈಲಲ್ಲಿ, ನನ್ನ ಪ್ಲೇಸ್ ಬಂದು ಮಂಡ್ಯ, ಸೊ ಮಂಡ್ಯ ಸ್ಟೈಲಲ್ಲಿ ನಂಗೆ ಯಾವಾಗಲೂ ಬಿಸಿ ಉಪ್ಸಾರು ತಿನ್ನೋದು ಅಂದರೆ ಸಖತ್ ಇಷ್ಟ. ಇವತ್ತು ಲಂಚಿಗೆ ನಾನು ಉಪ್ಸಾರು ಮಾಡಿದ್ದೀನಿ. ಜಾಸ್ತಿ ಸೊಪ್ಪು ಹಾಕಿ ಮಾಡ್ತೀನಿ ನಾನು, ಜಾಸ್ತಿ ಸೊಪ್ಪು ಬೇಳೆ ಎಲ್ಲ ಹಾಕಿ ಮಾಡ್ತೀನಿ. ಸೊ ಇವತ್ತು ಸಬ್ಬಕ್ಕಿ ಸೊಪ್ಪು ಉಪ್ಸಾರು ಮತ್ತು ರೈಸು, ಅದ್ರ ಜೊತೆಗೆ ಮೈ ಫೇವ್ರೆಟ್ ಮ್ಯಾಂಗೋ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ, ಬಿಕಾಸ್ ನನಗೆ ಉಪ್ಸಾರು ಜೊತೆ ಮ್ಯಾಂಗೋ ತುಂಬಾ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮುದ್ದೆ ಮಾಡಬೇಕಿತ್ತು, ಬಟ್ ನಂಗೆ ಅಷ್ಟು ಟೈಮ್ ಇಲ್ಲ ಇವಾಗ, ಸೊ ಅದಕ್ಕೆ ಉಪ್ಸಾರು ಮತ್ತು ಇದು ಮಾಡ್ಕೊಂಡಿದ್ದೀನಿ. ನಿತಿನ್ ಬನ್ನಿ ಊಟಕ್ಕೆ. ಗೈಸ್, ನಾನು ಊಟ ಮಾಡಿಕೊಂಡು ಮತ್ತು ಇವಾಗ ಕಾಲ್ ಇದೆ ಅದೆಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಕಾಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ನಾನು ನಿತಿನ್ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ಅಷ್ಟರಲ್ಲೇ ನಂಗೆ ಕಾಲ್ ಸ್ಟಾರ್ಟ್ ಆಗೋಯಿತು. ಮೇಜರಾಗಿ ನಾವು ಮನೇಲಿದ್ದಾಗ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. ಈಗಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಈ ಥರ ಟೈಮ್ ಸಿಕ್ಕೋದೇ ಕಷ್ಟ ಆಗಿದೆ. ನಾನು ಆಫೀಸ್ಗೆ ಹೋದಾಗ ನಿತಿನ್ ಮನೇಲಿರ್ತಾರೆ, ನಿತಿನ್ ಮನೇಲಿದ್ದಾಗ ನಾನು ಆಫೀಸ್ಗೆ ಹೋಗ್ತೀನಿ, ಈ ಥರನೇ ಆಗ್ತಿರುತ್ತೆ ಮೇಜರ್ಲಿ. ಸೊ ಮನೇಲಿದ್ದಾಗ ನಮ್ಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ತುಂಬ ಪ್ರಿಫರ್ ಮಾಡ್ತೀವಿ. ಹಾಗೆ ನನ್ನ ಕಸಿನ್ ಕೂಡ ಇವತ್ತು ಮೀಟ್ ಆಗ್ತೀನಿ ಅಂತ ಹೇಳಿದರು. ರೈಲ್ವೆ ಸ್ಟೇಷನ್ಗೆ ಬರೋರಿದ್ರು. ಅಷ್ಟರಲ್ಲಿ ನಾನು ಕ್ವಿಕ್ಕಾಗಿ ರೆಡಿಯಾಗಿ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಹೋಗಿ ಮೀಟಾಗಿ ಬರೋಣ ಅಂದ್ಕೊಂಡು ಹೋದ್ವಿ. ನಾವು ಹೋಗೋಷ್ಟೊಳಗೆ ಅವ್ರು ಆಲ್ರೆಡಿ ಅಲ್ಲಿ ಬಂದುಬಿಟ್ಟಿದ್ರು. ಏನಿದು? ಇದು ಕಾಳುಗಳಿದೆ. ಅದ್ರಲ್ಲಿ ಏನಿದೆ? ಹಣಸೆಹಣ್ಣು ಸಖತ್ ಫ್ರೆಶ್ ಆಗಿದೆ ಫ್ರೆಶ್ ಅಲ್ವಾ? ಆಗಿದೆ. ಹೌದೌದು. ಬಾ, ಕೈ ತೊಳ್ಕೊಂಬ, ತಿನ್ನು. ತುಂಬ ಚೆನ್ನಾಗಿದೆ. ಕಸಿನ್ನ ಮೀಟ್ ಮಾಡಿಕೊಂಡು ಹಲಸಿನ ಇಸ್ಕೊಂಡು ಮನೆಗೆ ಬಂದಮೇಲೆ ಅದನ್ನು ನೋಡಿದ್ಮೇಲಂತೂ ನಮಗೆ ತಿಂದೇ ಇರೋಕ್ಕಾಗಲಿಲ್ಲ. ಸಡನ್ನಾಗೇ ಹಲಸಿನನ್ನು ಕೂತ್ಕೊಂಡು ತಿಂದ್ವಿ. ಗೈಸ್, ಇವಾಗ ಟೈಮ್ ಬಂದು 6:15 ಆಗಿದೆ. ಲೈಟಾಗಿ ಮಳೆ ಬರೋಕ್ಕೆ ಶುರುವಾಗಿದೆ ಬ್ಯಾಂಗ್ಳೂರಲ್ಲಿ, ಅಂದರೆ ಡ್ರಿಸಲ್ ಆಗ್ತಿದೆ. ಸೊ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಏರಿಯಾದಲ್ಲಿ ಲೈಟಾಗಿ ಡ್ರಿಸಲ್ ಆಗೋಕ್ಕೆ ಶುರುವಾದರೂ ಕೂಡ ಕೆಲವೊಂದು ಸಲ ಪವರ್ ಕಟ್ ಮಾಡ್ತಾರೆ. ಇವತ್ತು ಕೂಡ ಹಾಗೆ ಆಗಿದೆ, ಪವರ್ ಕಟ್ ಆಗಿದೆ, ಪವರ್ ಇಲ್ಲ. ಹಾಗಂತ ತುಂಬ ಟೈಮ್ ಏನಿಲ್ಲ, ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಬರುತ್ತೆ ಪವರು. ಸೊ ನಿಮ್ಮ ಲೊಕೇಶನ್ನಲ್ಲೂ ಮಳೆ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ವೆದರ್ ಅಂತ. ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಮಾಡೋದಕ್ಕೂ ಮೊದಲೇ ಕೆಲವೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ನನ್ನ ಎಲ್ಲ ವ್ಲಾಗ್ಲೂ ಎಲ್ಲರೂ ನೋಡಿ ಎಂಜಾಯ್ ಮಾಡ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಇನಿಷಿಯಲ್ ವ್ಲಾಗ್ಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ, ನನ್ನ ಚಾನಲ್ಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಚಾನಲಿಂದ ಎಲ್ಲ ವ್ಲಾಗ್ಸು ತುಂಬ ವ್ಯೂಸ್ ಆಗ್ತಿದೆ. ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರೇ ಒಬ್ಬರು ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನನಗೆ ಎಲ್ಲರಿಂದ ಆ ಸಪೋರ್ಟ್ ಸಿಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಎಲ್ರಿಗೂ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು.